ಕಾರಣಕ್ಕಾಗಿ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಸೃಷ್ಟಿಯಾಗಿದೆ. ಈ ಮಧ್ಯೆ ಜನ ವಿದ್ಯುತ್ ಒಲೆಯ ಮೇಲೆ ಡಿಪೆಂಡ್ ಆಗಿದೆ, ಅದನ್ನು ಬಳಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈಗ ವಿದ್ಯುತ್ ಒಲೆ ಬಳಸೋರಿಗೂ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ವಿದ್ಯುತ್ ದರ ಏರಿಕೆಯೇ ಖಚಿತವಾಗ್ತಾ ಇದೆ. ನಾಳೆಯಿಂದ ವಿದ್ಯುತ್ ಪರಿಷ್ಕೃತ ದರ ಜಾರಿಯಾಗುವಂಥ ಸಾಧ್ಯತೆ ಇದೆ. ಎಸ್ಕಾಂಗಳ ಪ್ರಪೋಸಲ್ ಇತ್ತು, ಬೇಡಿಕೆ ಇತ್ತು ಜಾಸ್ತಿ ಮಾಡಿ ಅಂತ. ಆ ದರ ನಾಳೆಯಿಂದಲೇ ಅನ್ವಯ ಆಗುತ್ತೆ. ಏಪ್ರಿಲ್ 1ರಿಂದ ಅನ್ವಯ ಆಗೋ ರೀತಿಯಲ್ಲಿ ದರ ಪರಿಷ್ಕರಣೆಗೆ ಸದ್ಯ ಮುಂದಾಗುವಂತ ಮುನ್ಸೂಚನೆ ಕಾಣ್ತಾ ಇರೋದು. ಎಸ್ಕಾಂಗಳು ಇಟ್ಟಿರುವಂಥ ಬೇಡಿಕೆ, ಮೆಸ್ಕಾಮು, ಬೆಸ್ಕಾಮು, ಚೆಸ್ಕಾಮು ಇವರೆಲ್ಲ ಸೇರಿ ಇಟ್ಟಿರುವಂಥ ಬೇಡಿಕೆ 67 ಪೈಸೆ ಪರ್ ಯೂನಿಟ್ ಜಾಸ್ತಿ ಮಾಡಿ ಅಂತ, ಡೊಮೆಸ್ಟಿಕ್ ಗೃಹ ಬಳಕೆಯ ವಿದ್ಯುತ್ಗೆ. KERC ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟ ಬೆನ್ನಿಗೆ ಪರಿಷ್ಕೃತ ದರ ಜಾರಿಯಾಗುತ್ತೆ. ಈಗ ಎಲೆಕ್ಷನ್ ಇರೋದರಿಂದ ಎಲೆಕ್ಷನ್ ಆದ ನಂತರ ಇದು ಪ್ರಕಟವಾಗಬಹುದು. ಏಪ್ರಿಲ್ 1ರಿಂದ ಪೂರ್ವಾನ್ವಯ ಆಗುವಂತೆ, ಅಂದರೆ ನಾಳೆಯಿಂದ ಅನ್ವಯ ಆಗುವಂತೆ ಘೋಷಣೆ ನಾಡಿದ್ದಾಗಬಹುದು. ಏಪ್ರಿಲ್ 9ರ ನಂತರ ಆಗಬಹುದು ಅನ್ನೋ ಸಾಧ್ಯತೆ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.